ಸಾಮಾಜಿಕ ನ್ಯಾಯದ ನೇತಾರ ದಿವಂಗತ ಡಿ ದೇವರಾಜ ಅರಸು ಅವರ ಚಿಂತನೆಗಳನ್ನು ಮುಂದಿನ ತಲೆಮಾರಿಗೂ ದಾಟಿಸುವಲ್ಲಿ ಸಾಮುದಾಯಿಕ ಹೊಣೆಗಾರಿಕೆ ಮೆರೆಯಬೇಕಿದೆ ಎಂದು ಹುಣಸೂರಿನ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಹೇಳಿದರು. ಇಂದು ಪಟ್ಟಣದ ರೋಟರಿ ಭವನದಲ್ಲಿ ಸಮಾನ ಮನಸ್ಕ ಸಂಘಟನೆಗಳು ಹಾಗೂ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ನಡೆದಂತಹ ನಮ್ಮ ಅರಸು 110ರ ನೆನಪಿನಲ್ಲಿ ಒಂದು ಪ್ರೀತಿಯ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವರಾಜ ಅರಸು ಕರ್ನಾಟಕ ರಾಜ್ಯದಲ್ಲಿ ದೀರ್ಘಕಾಲದ ಮುಖ್ಯಮಂತ್ರಿಗಳಾಗಿ ದಲಿತ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಭಾಗವಹಿಸುವಿಕೆ ತಂದುಕೊಟ್ಟರು. ಅಲ್ಲದೆ ಈ ಅಲಕ್ಷಿತ ಸಮುದಾಯಗಳಿಗೆ ಶಿಕ್ಷಣ, ಉದ್ಯೋಗಾವಕಾಶಗಳಲ್ಲಿ ವಿಫಲ ಅವಕಾಶ ಕೊಟ್ಟರು. ಭೂ ಸುಧಾರಣೆ, ಜೀತ ಪದ್ಧತಿ, ಮಲವರುವಂತಹ ಪದ್ಧತಿ ನಿಷೇಧ ಮಾಡುವ ಮೂಲಕ ಪೂರ ಕ್ರಾಂತಿ ಮಾಡಿದಂತಹ ಚಾರಿತ್ರಿಕ ವ್ಯಕ್ತಿಯಾಗಿದ್ದ ಅರಸರನ್ನ ಮುಂದಿನ ತಲೆಮಾರು ಸ್ಮರಿಸುವಂತೆ ನಾವೆಲ್ಲರೂ ಅರಸರ ಸ್ಮರಣೆಯನ್ನ ನಿರಂತರವಾಗಿಸಬೇಕು. ಈ ಬಿಸಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವ ಬಗ್ಗೆ ಶೀಘ್ರವೇ ತೀರ್ಮಾನ ಮಾಡಲಾಗುವುದೆಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಂತಹ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ. ದೀಪಕ್ ಮಾತನಾಡಿ, ದೇವರಾಜ ಅರಸರಂತೆ ಈ ಮಟ್ಟಕ್ಕೆ ದೇಶ ವಿದೇಶಗಳ ವಿದ್ವಾಂಸರ ಗಮನ ಸೆಳೆದ ಇನ್ನೊಬ್ಬ ರಾಜಕಾರಣಿ ದೇಶದಲ್ಲಿ ಕಂಡಿಲ್ಲ. ಅರಸು ಕಾಲದ ಅಧಿಕಾರ ಹಂಚಿಕೆ, ಅಧಿಕಾರದ ನೆಲೆಯಿಂದ ಹರಿದು ಬಂದ ಸವಲತ್ತುಗಳಲ್ಲಿ ಸಂಭ್ರಮಿಸಿದ ಹಿಂದುಳಿದ ವರ್ಗಗಳು ಅರಸು ತೋರಿದ ಹಾದಿಯಲ್ಲಿ ಮುನ್ನಡೆಯಬೇಕು. ಪ್ರಬಲ ಸಮುದಾಯಗಳ ವಿರುದ್ಧ ರಾಜಕೀಯ ಅಧಿಕಾರಕ್ಕೆ ಏರಿಸಿಕೊಂಡಿದ್ದಂತಹ ಅರಸು ತನ್ನ ಅಧಿಕಾರವನ್ನು ಹಿಂದುಳಿದ ದಲಿತ ಅಲಕ್ಷಿತ ಸಮುದಾಯಗಳ ಅಭಿವೃದ್ಧಿಗಾಗಿ ವಿನಿಯೋಗಿಸಿದ ದಾಕ್ಷಣಿಕ ಸಂತ ಎಂದರು. ಸಾಮಾಜಿಕ ನ್ಯಾಯದ ಪರವಾಗಿ ಇರುವವರನ್ನ ವ್ಯವಸ್ಥೆ ಕೆಟ್ಟದಾಗಿ ನಡೆಸಿಕೊಂಡಿರುವ ಇತಿಹಾಸವನ್ನು ತೆರೆದಿಟ್ಟರು. ಮುಂದಿನ ದಿನದಲ್ಲಿ ಅರಸು ಚಿಂತನೆಗಳನ್ನ ಎಲ್ಲರಿಗೂ ತಿಳಿಯುವಂತಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕುರುಬ ಅಭಿವೃದ್ಧಿಯ ಸಂಘದ ಅಧ್ಯಕ್ಷ ಡಿ.ಕೆ. ಕುನ್ನೇಗೌಡ, ನಾಯಕ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ.ಎಸ್. ಅನ್ನಯ್ಯ ನಾಯಕ್ ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷ ಎಚ್.ಆರ್. ಕೃಷ್ಣಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇಂದಿನ ಸಮಾರಂಭದಲ್ಲಿ ಉದ್ಯಮಿ ರಾಜು ಶಿವರಾಜೇಗೌಡ, ಗ್ಯಾರಂಟಿ ಯೋಜನೆಗಳ ತಾಲೂಕು ಸಮಿತಿ ಅಧ್ಯಕ್ಷ ಕಲ್ಕುನಿಕೆ ರಘು, ಬಿಳಿಕೆರೆ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಬಸವರಾಜು, ಬಗರುಕುಂ ಸಮಿತಿ ಅಧ್ಯಕ್ಷ ಕುಮಾರ ಹಗರನಹಳ್ಳಿ, ಕಾಂಗ್ರೆಸ್ ಮುಖಂಡ ರಾಜು ಕಾಂಕ್ರೀಟ್, ನಿಲುಬಾಗಿಲು ಪ್ರಭಾಕರ್ ಸೇರಿದಂತೆ ಅನೇಕ ಮುಖಂಡರು ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸಮಾನ ಮನಸ್ಕ ಸಂಘಟನೆಗಳ ಮುಖಂಡ ಅಜ್ಜಿ ಮಹದೇವ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ದಸಂಸ ಅಧ್ಯಕ್ಷ ಶಿವರಾಜು ಎಂ.ಆರ್. ಹೊಸಳ್ಳಿ ನಿರ್ವಹಣೆ ಮಾಡಿದರು. ಡೇವಿಡ್ ರತ್ನಪುರಿ ಸ್ವಾಗತಿಸಿದರು. ರೋಟರಿ ಅಧ್ಯಕ್ಷ ಎಚ್.ಆರ್. ಕೃಷ್ಣಕುಮಾರ್, ಕಾರ್ಯದರ್ಶಿ ಶ್ಯಾಮ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕುನ್ನೇಗೌಡ, ನಾಯಕರ ಸಂಘದ ಅಧ್ಯಕ್ಷ ಅನ್ನಯ್ಯ ನಾಯಕ್, ಸಂಘಟಕರಾದಂತಹ ಜೆ. ಮಹಾದೇವ್, ಡೇವಿಡ್ ಶಿವರಾಜು ಮಾತನಾಡಿದರು. ಸಭೆಯಲ್ಲಿ ಮುಖಂಡರಾದಂತಹ ರಾಜು ಶಿವರಾಜೇಗೌಡ, ಬಾಲಸುಂದರ್, ರಘು ಕುಮಾರ್, ಬಿಳಿಕೆರೆ ಬಸವರಾಜು, ನೇರಳಕುಪ್ಪೆ ಮಹದೇವ, ನಿಲುವಾಗಿಲು ಪ್ರಭಾಕರ್, ರೇಣುಕಾ, ಮಹದೇವಮ್ಮ, ರಾಜ, ಕೊಳಗಟ್ಟ ಕೃಷ್ಣ ಸೇರಿದಂತೆ ಅನೇಕ ಮಂದಿ ಭಾಗವಹಿಸಿದ್ರು. ನಾವು ಕೂತಿದ್ದೀವಿ, ಮಿನಿಮಮ್ ನಾನೊಂದು ಸಲಹೆ ಇದೆ, ಒಂದು ಕಮಿಟಿ ಮಾಡ್ಕೊಳ್ಳೋಣ. ಒಂದು ಕಮಿಟಿ ಮಾಡಿಬಿಟ್ಟು ಹೆಂಗೋ ಡಿಸೆಂಬರ್ ತಿಂಗಳು ಬರ್ತಾ ಇದೆ, ನಾವು ನೀವೆಲ್ಲ ಅರಸನವ್ರನ್ನ ಅರ್ಧ ನಂಬ್ತಿದ್ದೀವಿ, ಅರ್ಧ ಇಟ್ಕೊಂಡಿದ್ದೀವಿ. ಯುವ ಪೀಳಿಗೆ ಅಂತೂ ಅರಸನ ಬಗ್ಗೆ ಗೊತ್ತಿಲ್ಲ. ನಾವೀಗ ಇನ್ನೂ ಮಾತಾಡ್ತಾರೆ, ಅಂಬೇಡ್ಕರು, ಮಹಾತ್ಮ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ಅದೊಂದು ಮಿನಿಮಮ್ ಹುಣಸೂರು ತಾಲೂಕಿನಲ್ಲಿ ಅರಸನವರು ಕರ್ಮಭೂಮಿ ಹೊಂದಿದ್ದು, ಅರಸನವ್ರ ಬಗ್ಗೆ ನಾವೊಂದು ಥೀಮ್ ಕಟ್ಕೊಂಡು ಒಂದು SLC ಮಕ್ಕಳಿಗೆ, PUC ಮಕ್ಕಳಿಗೆ ಅಷ್ಟೇ, SLC ಮತ್ತು PUC ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಅರಸನವ್ರ ಬಗ್ಗೆ ಅದೊಂದು ಮಾಡಿದ್ರೆ ಅಟ್ಲೀಸ್ಟ್ ವರ್ಧಮಾನ ಅರಸನವ್ರನ್ನ ನೆನೆಸ್ಕೊತಾನೆ ಆ ಕಾಲ ಮಕ್ಕಳುಗಳು. ಆ ರೀತಿ ಒಂದು ಪ್ರೈಸರ ಇಟ್ಟು ಒಂದು 50,000 ಬಹುಮಾನ, ₹1,00,000 ಬಹುಮಾನ ಇಟ್ಟು ಎಲ್ಲರೂ BO ಹತ್ರ ಹೋಗಿ ಮಾತಾಡೋದು. PUC ಎಲ್ಲ ಕಾಲೇಜುಗಳು ಯಾರು ಇಂಟ್ರೆಸ್ಟ್ ಇದೆ ಕಳಿಸೋದು. ಇಂಥ ತಾರೀಕು, ಇಂಥ ದಿನ ಯಾವ್ದಾರ ಒಂದು ಇದರಲ್ಲಿ ಪ್ರಬಂಧ, ನೀವು ಜಾಸ್ತಿ ಏನು 100 ಪುಸ್ತಕ ಬರೀಬೇಡಿ, 100 ಪದಗಳಲ್ಲಿ ಅರಸನವ್ರ ಬಗ್ಗೆ ಬರೀರಿ ಅಂತ ಹೇಳಬೇಕು. ಯಾರು ಚೆನ್ನಾಗಿ ಬರೀತಾರೆ, ಯಾರು ಹೊಸತನ ತಗೊಬಂದಿರ್ತಾರೆ, ಅದಕ್ಕೊಂದು ಕಮಿಟಿ ಮಾಡಿ ಆ ಕಮಿಟಿಗೆ ಏನು ಮಾಡಬೇಕು ಮಾಡಿದ್ರೆ ನಾವು ಅರಸನವ್ರನ್ನ ನೆನಪಿಸ್ಕೊಳ್ಳೋಕ್ಕೆ ಒಂದು ವೇದಿಕೆಯನ್ನು ನಾವು ಕಲ್ಪಿಸ್ಕೊಳ್ಳೋಂಥ ಒಂದು ಕೆಲಸ ಮಾಡಿಕೊಡ್ತಾರೆ. ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮಿನಿಮಮ್ ಮುಂದಿನ ಈ ಪೀಳಿಗೆ ಅರಸನವ್ರನ್ನ ನೆನೆಸ್ಕೋಬೇಕು, ಅರಸನವ್ರನ್ನ ಗುಣಗಾನ ಮಾಡಬೇಕು. ಅರಸು ನಮ್ಮ ಹತ್ರ ಇಲ್ಲ, ಅರಸು ನಮ್ಮ ಮಧ್ಯೆ ಇದ್ರು ಅನ್ನೋದಲ್ಲ, ಅವರ ಕರ್ಮಭೂಮಿ ನಾವು ಹುಟ್ಟಿದೀವಿ ಅಂತ ಆ ಮಕ್ಕಳುಗಳು ಹೆಮ್ಮೆ ಪಡುವಂಥ ಕೆಲಸ ನಾವು ಮಾಡಿದ್ರೆ ಖಂಡಿತವಾಗಿ ಈ ಒಂದು ಕಾರ್ಯಕ್ರಮ ಅವರ ನೆನಪಿನಲ್ಲಿ ಅವರ ಒಂದು ದಿನ
ಮೇಲ್ವರ್ಗಗಳು ಮತ್ತೆ ಕೆಳವರ್ಗಗಳ ನಡುವಿನ ಸಂಘರ್ಷ ನಡೀತಾ ಇದೆ. ಹೊಟ್ಟೆ ತುಂಬಿದವರು ಮತ್ತೆ ಹಸಿದವ್ರ ನಡುವೆ ಸಂಘರ್ಷ ನಡೀತಾ ಇದೆ. ಇವತ್ತು ಅಂತ್ಯದಲ್ಲಿ 1970ರ ದಶಕದಲ್ಲಿ ಉಳುವವನೇ ಭೂಮಿಯ ಒಡೆಯ ಏನು ಇಂದಿರಾ ಗಾಂಧಿ ಅವರು 20 ವರ್ಷದ ಕಾರ್ಯಕ್ರಮಗಳನ್ನು ಇದು ಒಂದಾಗಿತ್ತು. ಬಹುಶಃ ಇಡೀ ಭಾರತದಲ್ಲಿ ಇಂದಿರಾ ಗಾಂಧಿ ಅವರ 20 ವರ್ಷದ ಕಾರ್ಯಕ್ರಮದಲ್ಲಿ ಉಳುವವನೇ ಭೂಮಿಯ ಒಡೆಯ ಕಾನೂನನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದಂತ ಮೊದಲ ಮತ್ತೆ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಈ ದೇವರಾಜ ಅರಸು. ಏನಾಯ್ತು? ಉಳುವವನೇ ಭೂಮಿಯ ಒಡೆಯನ್ನ ಯಾರೋ ಒಬ್ಬರಿಗೆ ಇಬ್ಬರು ಭೂಮಿ ಕೊಟ್ಟಿದ್ದಲ್ರಿ. ಕರ್ನಾಟಕದ 9 ಲಕ್ಷ ರೈತರಿಗೆ 11 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಕೊಡಿಸೋದು ಅಂದ್ರೆ ಅದು ಎದೆಗಾರಿಕೆ ಇರುವಂತ ರಾಜಕಾರಣಿಗೆ ಮಾತ್ರ ಸಾಧ್ಯ ಆಗ್ತದೆ. ಯಾರಾದ್ರೂ ಒಬ್ಬ ಭೂಮಿ ಇರುವಂತ ಒಬ್ಬ ವ್ಯಕ್ತಿಯಿಂದ 1 ಅಡಿ ಭೂಮಿಯನ್ನು ಕಿತ್ತು ಇಲ್ಲದವ್ರಿಗೆ ಕೊಡಕ್ಕಾಗುತ್ತಾ? ಸಾಧ್ಯ ಇದೆಯಾ? ಯಾರೋ ಭೂ ಮಾಲೀಕರಿಂದ 1 ಅಂಗೈ ಅಗಲದಷ್ಟು ಭೂಮಿಯನ್ನು ಕಿತ್ತು ಇಲ್ಲದವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಈ ದೇಶದ ಭೂಮಿಯ ಸಮಸ್ಯೆ ಏನು ಅಂತ ನಿಮ್ಗೆ ಆ ಕಾಂಡಾವಳಿಯಲ್ಲಿ ಆ ಪಾತ್ರಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಈ ದೇಶದಲ್ಲಿ ಭೂ ವಂಚಿತರ ನೋವು ಆಕ್ರಂದನ ಎಷ್ಟಿದೆ ಅಂತ ಹೇಳಿ. ಅಂತ ಕಾಲಘಟ್ಟದಲ್ಲಿ 9 ಲಕ್ಷ ರೈತರಿಗೆ 11 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಶಾಸನವನ್ನ ತೆಗೆದುಕೊಂಡು ಬರೋದ್ರ ಮೂಲಕ ಒಬ್ಬ ವ್ಯಕ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಬಹುಶಃ ಅದು ಡಿ ದೇವರಾಜ ಒಬ್ಬರಿಂದಲೇ ಸಾಧ್ಯ ಆಗಿರೋದು. ಮತ್ತೆ ಆ ಕಾರಣಕ್ಕಾಗಿಯೇ ಇವತ್ತು ನಾವು ಒಟ್ಟಂಗಿಸ್ತಾ ಇದ್ದೀವಿ. ನಾನು ಒಬ್ಬ ಪತ್ರಕರ್ತನಾಗಿ ನಾನು ಅರಸನನ್ನ ಗಮನಿಸಿದ್ರೆ ಅವರು ಪತ್ರಕರ್ತರು ಮತ್ತೆ ಪತ್ರಿಕೆಗಳ ವರದಿಗಳನ್ನ ಇನ್ನು ಅಧ್ಯಕ್ಷರ ಭಾಷಣ ಅಂದ್ರೆ ಬಹಳ ಸುಲಭದ ಕೆಲಸ. ಎಲ್ಲರಿಗೂ ಗೊತ್ತು ಎಷ್ಟು ಜನ ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಉತ್ತರ ಕೊಡೋದು ಅಧ್ಯಕ್ಷರ ಭಾಷಣ. ಈ ಒಂದು ವೇದಿಕೆ ಬಹಳ ವಿಶೇಷ. ಈಗ ಅರ್ಶನವ್ರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯನಾ? ಅರ್ಶನವರು ತಿಳ್ಕೊಂಡು ಅವ್ರ ಬಗ್ಗೆ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡ್ಕೊಂಡು ಹೋಗೋದು ಮುಖ್ಯನಾ? ಇವರಂತೂ ಬಹಳ ಆಳವಾಗಿ ಅಧ್ಯಾಯ ಮಾಡಿ ಅವ್ರ ಬಗ್ಗೆ ಹೇಳೋದು. ಅದಕ್ಕೆ ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅರ್ಶನವ್ರು ನೋಡಿದ್ದೀರ ಅಂತ. ಅದೇ ಪ್ರಶ್ನೆ ನಿಮಗೆ ಕೇಳ್ತೀನಿ. ಆದರೆ ನನಗೆ ಗೊತ್ತಿರೋ ನೀವು ಒಂದು 9 ಜನ ಅರ್ಶನವ್ರು ನೋಡಿರೋದು ಅಷ್ಟೇ. 9 ಜನ ಇರ್ಬೋದು. ರಾಜಣ್ಣವರು, ಈರತ್ತಪ್ಪ ಅವರು, ಬೊಮ್ಮೇಗೌಡರು ನೋಡಿದ್ರೆ, ಇನ್ಯಾರು ನೋಡಿದ್ದೀರಿ ಅರ್ಶನವ್ರನ್ನ? 50 ವರ್ಷ ಹಿಂದೆ ನೋಡಿದ್ದೀವಿ. ಸತ್ಯ ಅಲ್ವಾ? 15 ಜನ. ನಾನು ಇಲ್ಲಿ ಮಾತಾಡೋದಕ್ಕೆ ಬಹಳ ಅರ್ಥಪೂರ್ಣ. ಯಾಕೆಂದರೆ ನಾನು ಅರ್ಶನ ನೋಡಿದ್ದೀನಿ. ನಮ್ಮ ಮನೆ 70 ವರ್ಷದ ಉದ್ಘಾಟನೆಗೆ ನಮ್ಮ ಮನೆಗೆ ಸಾಯಂಕಾಲ ಬಂದಿದ್ರು ಫೋಟೋ ಕೂಡ ಇದೆ. ಮನೆಯಲ್ಲಿ ನಡ್ಕೊ ಬರ್ತವೆ ಫೋಟೋ. ನೆಕ್ಸ್ಟು ಹುಣಸೂರು ಟೌನಲ್ಲಿ ಆಗ ನಮ್ಮ ಚಿಕ್ಕಪ್ಪ ಮಂಜುನಾಥ್, ಸಾರಂಗರ, ವಿಶ್ವನಾಥ್, ರಾಮಚಂದ್ರ ಇವೆಲ್ಲನೂ ಅಯ್ಯಪ್ಪ ಸ್ವಾಮಿನ ಕೂರಿಸಿದ್ರು. ಬಾಳೆ ದೇಟಲ್ಲಿ ಭಾಳ ಜೋರಾಗಿ ಮಾಡಿದ್ರು. ಆ ಥರ ಮತ್ತೆ ಆಗಲಿಲ್ಲ. ನಾನು ಶಾಸಕನಾದ್ಮೇಲೂ ನಾನು ಶಬರಿಮಲೆ ಭಕ್ತರಿಗೆ ಹೇಳೋದು ಮಾಡಿ ಅಂತ ಸೀಮಿತ ಆಗೋಯ್ತು. ಆ ಏರಿಯಾಗೆ, ಆ ರೋಡ್ಗೆ ಗಣಪತಿ ಹೋಗ್ತಾ ಇದ್ದೀವಿ, ಹಂಗೆ ಅಯ್ಯಪ್ಪ ಸ್ವಾಮಿ ಸೀಮಿತ ಆಗುತ್ತೆ. ಅಲ್ಲಿ ಇಡೀ ತಾಲೂಕು ಸೈಡು ಅಲ್ಲಿಗೆ ಅರ್ಶನ ಬಂದಿದ್ರು. ಇದೇ ನನಗೆ ಯಾವೊಂದು ಪುಣ್ಯದ ಕೆಲಸ ಸಿಕ್ಕಿತ್ತು. ನಾನು ಮಂಗಾರತಿ ಮಾಡಿಬಿಟ್ಟು ಅವ್ರ ಕೈ ಕೊಟ್ಟಿದ್ದೇನೆ ದೇವರಾಜ. ಅದಾದಮೇಲೆ ಒಂದು ನಾಚಿಕೆ ಗಂಟೆ ಈಗ ನೀವು ಕಟ್ಟಿದ್ದಾರೆ. ಈಗ ನಮ್ಮ ಚಿಕ್ಕಪ್ಪ ಅವರು ಎಲ್ಲನೂ ಹೊಡಿತಾರೆ ನೋಡಿ, ನಾನು ಗೊತ್ತಾ ಅಂತ. ಅದು ಇನ್ನೂ ಬಿಂದುವಾಗಿಲ್ಲ, ಇನ್ನೂ ತಕ್ಕಾಗಳು ನಡೀತಾನೆ ಇದೆ. ನಾನು ಕೂಡ ಬಗೆಹರಿಸೋಕ್ಕೆ ಪ್ರಯತ್ನ ಭಾಳ ಪಟ್ಟಿದ್ದೇನೆ. ಅಲ್ಲಿನ ಭಕ್ತಾದಿಗಳು ಅಯ್ಯಪ್ಪ ಅವತ್ತಿನ ದಿನ ದೇವರಾಜ ದರ್ಶನವ್ರಿಗೆ ಎಲ್ಲ ಮಾಲೆ ಹಾಕಿರೋರು ಬಗ್ಗೆ ನಾನು ಆಗ ಕನ್ನಿಸ್ವಾಮಿ, ವಿಜಯ್ ಶಂಕರ್ ಅವರು ಆಗ ಮಾಲೆ ಹಾಕಿದ್ರು ನಮ್ಮ ಜೊತೆ. ಆಗ ಎಲ್ಲರೂ ಅಮೃತಾನಂದ ಅವರು ಕಾಲಕ್ಕೆ ಹೋಗಿದ್ರು, ಶಿವಪ್ಪ ಅವ್ರ ಮಗ. ಅವರು ಆಗ ಸ್ವಲ್ಪ ಲೀಡು ಮುಂದಾಳಕ್ಕೆ ಬಂದ ಆ ಕಾಲದಲ್ಲಿ. ಅವರು ಬಂದ ತಕ್ಷಣ ಮೆಮೊರಂಡಮ್ ಕೊಟ್ಟರು. ಹುಣಸೂರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ. ಏನು
ಯೋಚನೆ ಮಾಡ್ತಾ ಇದ್ದೀರಿ. ನಾನು ದೇಶಕ್ಕೆ ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಟಿವಿಲಿ ಬಂದು ತಲೆ ಕೆಡಿಸ್ಕೊಳ್ಳಲ್ಲ, ಪತ್ರಿಕೆಯಲ್ಲಿ ಬಂದು ತಲೆ ಕೆಡಿಸ್ಕೊಳ್ಳಲ್ಲ, ಸಾಮಾಜಿಕ ಮಾಧ್ಯಮದಲ್ಲೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಮಾಧ್ಯಮ ತನ್ನ ವಿಶ್ವಾಸಾರ್ಹತೆಯನ್ನ ಕಳ್ಕೊಂಡಿರೋದ್ರಿಂದ ಮಾಧ್ಯಮಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ರಾಜಕೀಯ ವ್ಯವಸ್ಥೆಯೂ ಕೂಡ ಹೋಗಿದೆ. ಆದ್ರೆ ಅವತ್ತು ಸೂರ್ಯಪ್ರಕಾಶ್ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಒಂದು ರಿಪೋರ್ಟ್ ಇರ್ತಾರೆ, ಅವರು ರಿಪೋರ್ಟ್ ಮಾಡ್ತಾರೆ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ. ಬೆಂಗಳೂರಿನಲ್ಲಿ ವಿಧಾನಸೌಧ ಇದ್ರು ಕೂಡ, ಆಡಳಿತ ಶಕ್ತಿ ಕೇಂದ್ರ ಬೆಂಗಳೂರಲ್ಲಿ ಒಂದು ಶಕ್ತಿ ಕೇಂದ್ರ ಇದ್ರು ಕೂಡ, ಬೆಂಗಳೂರಿನ ಸುತ್ತಮುತ್ತಲೇ ಜೀತ ಪದ್ಧತಿ ಇದೆ, ಮಲ ಹೊರುವ ಪದ್ಧತಿ ಇದೆ ಅನ್ನುವಂಥದ್ದು ಒಂದು ರಿಪೋರ್ಟ್ ಮಾಡ್ತಾರೆ. ಎಲ್ಲಾದ್ರೂ ಉಂಟಾ ಒಂದು ರಿಪೋರ್ಟ್ ಒಬ್ಬ ಮುಖ್ಯಮಂತ್ರಿಯನ್ನ ಕಾನೂನನ್ನೇ ತಗೊಬಂದು ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡುವಂಥದ್ದು, ಮಲ ಹೊರುವ ಪದ್ಧತಿಯನ್ನ ನಿರ್ಮೂಲನೆ ಮಾಡುವಂತ ಕಾನೂನನ್ನು ತರೋದ್ರ ಮೂಲಕ ಯಾವುದು ಅನಿಷ್ಟ ಪದ್ಧತಿಗಳು ಅಂತ ನಾವು ಕರಿತಾ ಇದ್ವಿ, ಜೀತ ಪದ್ಧತಿಯನ್ನ ಮತ್ತೆ ಮಲ ಹೊರುವ ಪದ್ಧತಿಯನ್ನ, ಮಲವನ್ನ ಮನುಷ್ಯರೇ ತಲೆ ಮೇಲೆ ಹೊರೋದು, ಅದಕ್ಕಿಂತ ಹೇಯವಾದಂತ ಭಯಾನಕವಾದಂತ ಕೃತ್ಯ ಯಾವುದಿದೆ? ಬ್ರಿಜ್ವಾಡ ವಿಲ್ಸನ್ ಅವರ ಮೊದಲನೇ ಬಾರಿ ನಾನು ಅಧ್ಯಕ್ಷ ಆಗಿದ್ದಾಗ ಮಂಜುನಾಥ್ ಅವರು ಶಾಸಕರಾಗಿದ್ದರು. ನಾಗಪುರ ಹಾಡಿಯಲ್ಲಿ ಪತ್ರಿಕಾ ದಿನಾಚರಣೆ ಮಾಡಬೇಕಾದ್ರೆ ಬ್ರಿಜ್ವಾಡ ವಿಲ್ಸನ್ ಬಂದಿದ್ರು. ಬಂದಂತ ಟೈಮಲ್ಲಿ ಅವರು ಪುಸ್ತಕ ಬಂದಿದ್ದಾರೆ. ಆ ಪುಸ್ತಕದ ಹೆಸರೇನಪ್ಪ ಅಂದ್ರೆ ಅದೃಶ್ಯ ಭಾರತ ಅಂತ. ಅದೃಶ್ಯ ಭಾರತ ಅಂದ್ರೆ ಅನ್ಸೀನ್ ಇಂಡಿಯಾ. ನಾವು ಕಾಣುವ ಭಾರತವೇ ಬೇರೆ, ನಮ್ಗೆ ಕಾಣದೇ ಇರುವ ಭಾರತವೇ ಬೇರೆ ಅಂತ ಹೇಳಿ ಭಾಷಾ ಸಿಂಗ್ ಅವರು ಒಂದು ಪುಸ್ತಕ ಬರೆದಿದ್ರು. ಅದನ್ನ ಅವ್ರು ಇಡೀ ಭಾರತ ಅಂತಿದ್ರು. ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ, ನಾವು ಭಾರತದಲ್ಲಿ ಟೆರರಿಸಂ ಬಗ್ಗೆ ಮಾತಾಡ್ತಾ ಇದೀವಿ, ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾ ಇದೀವಿ, ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾ ಇದೀವಿ. ಭಾರತ ಸ್ವಾತಂತ್ರ್ಯ ಬಂದು ಇದುವರೆಗೆ ನಡೆದಿರುವಂತಹ ಭಯೋತ್ಪಾದಕರ ದಾಳಿಗಳಿದಾವಲ್ಲ, ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 11,000 ಇದೆ. ಆದ್ರೆ ಸತ್ತಂತವ್ರು, ಭಯೋತ್ಪಾದಕರ ದಾಳಿಯಲ್ಲಿ ಸತ್ತಂತವ್ರು 20,000ಕ್ಕಿಂತ ಕಡಿಮೆ ಜನ. ಒಂದು ಜೀವಕ್ಕೂ ಮೌಲ್ಯ ಇದೆ. 20,000ಕ್ಕಿಂತ ಕಡಿಮೆ ಜನ ಅಂತೇಳಿ ನಾನು ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಲ್ಲ, ಒಂದು ಜೀವಕ್ಕೂ ಕೂಡ ಮೌಲ್ಯ ಇದೆ. ಭಯೋತ್ಪಾದನೆಯಿಂದ ಸತ್ತವರ ಸಂಖ್ಯೆಗಿಂತ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ಅರಸರ ಧರ್ಮಭೂಮಿ, ಅರಸರು ಲೀನರಾಗಿರುವುದು ಇದೆ ಹುಣಸೂರಿನಲ್ಲಿ. ಹಾಗಾಗಿ ನಾಡಿನ ಬೇರೆಲ್ಲ ಕಡೆ ಅವರನ್ನ ಸ್ಮರಿಸುವುದಕ್ಕಿಂತ ಹುಣಸೂರಿನಲ್ಲಿ ಅವರನ್ನು ನಾವು ಸ್ಮರಿಸಿಕೊಳ್ಳೋದು ಅವರಿಗೆ ನಾವು ತೋರಿಸ್ತಕ್ಕಂಥ ಗೌರವವಾಗಿದೆ. ಆ ದಿಸೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಯತ್ನ. ಈವರೆಗೆ ಅರಸೂರವರನ್ನ ಅವರು 1951ರಲ್ಲಿ ಹುಟ್ಟಿದ್ರು. ಅವರ ತಂದೆ ದೇವರಾಜದಾಸರು, ತಾಯಿ ದೇವರಾಜಮ್ಮಣಿ. ಇಂತಹ ಒಂದು ಪ್ರಾಥಮಿಕ ವಿಚಾರಗಳ ನೆಲೆಯಲ್ಲಿ ನಾವು ನೋಡಿದ್ದೇವೆ. ಅದನ್ನ ಮೀರಿ ಅರಸೂರ ಅಂತರಂಗವನ್ನು ತಲುಪಿ ಅವರು ನಾಡಿನ ಜನರಿಗೆ ತಂದಂತಹ ರಾಜಕೀಯ ಅಧಿಕಾರಗಳು ಮತ್ತೆ ತಂದಂತಹ ಆಡಳಿತ ಸುಧಾರಣೆಗಳು ಮತ್ತೆ ಯಾವ ದಿಶೆಯಲ್ಲಿ ಸಾಮಾಜಿಕ ನ್ಯಾಯವನ್ನ ನಾಡಿಗೆ ತಂದುಕೊಂಡ್ರು ಅನ್ನೋದನ್ನ ಅರಿಯುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅಂತಹ ಒಂದು ಕಾರ್ಯಕ್ರಮದ ಒಂದು ಸಫಲತೆಯನ್ನ ಭಾಗವಹಿಸಿರುವ ಗಣ್ಯರು ತಂದುಕೊಡ್ತಾರೆ ಅನ್ನುವ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆದ್ರೆ ನಮ್ಮ ಮಂಜಣ್ಣ 11 ಏಕತೆ ಇಳುವರಿಯನ್ನು ತಂದುಕೊಟ್ಟಿದ್ದಾರೆ. ಹೆಮ್ಮೆ ವಿಚಾರ ನಮ್ಮ ಹುಣಸೂರಿಗೆ. ಹಾಗೆಯೇ ಇಡೀ ರಾಜ್ಯದಲ್ಲಿ ಬೋರ್ವೆಲ್ಗಳ ಸಂಖ್ಯೆ ಯಾರೋ ತರದಂತ ಬೋರ್ವೆಲ್ ಸಂಖ್ಯೆ 400 ಕಳೆದ 13ನೇ ಇಸ್ವಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂದರ್ಭದಲ್ಲಿ 400 ಬೋರ್ಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಎಲ್ಲೂ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಮಂಜಣ್ಣ 400 ಬೋರ್ವೆಲ್ ಕೊಟ್ಟಿದ್ದಾರೆ. 400 ಬೋರ್ವೆಲ್ ಇಡೀ ಹುಣಸೂರು ತಂದುಕೊಂಡಿದ್ದಾರೆ. ಅದು ಹೆಮ್ಮೆ ವಿಚಾರ. ಹಾಗೆಯೇ ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಐರಿಕೆರೆ ಸಿಕ್ಕಲ್ಲಿ ಬರ್ತಾವು. ಐರಿಕೆರೆ ಜಪಾನ್ ಟೆಕ್ನಾಲಜಿ, ಬೇರೆ ದೇಶದ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಸೋರ್ತ ನೀರು ಆ ಐರಿಕೆರೆ ಸೋರ್ತ ಸಂದರ್ಭದಲ್ಲಿ ಏಷ್ಯಾ ಖಂಡದಲ್ಲಿ ಮೊದಲು ಹೈಯೆಸ್ಟ್ ಜಪಾನ್ ಟೆಕ್ನಾಲಜಿ ತಂದುಕೊಂಡಂತ ಏಕೈಕ ಹೇಳಿದ್ರೆ ನಮ್ಮ ಅದಕ್ಕೆ ಹೆಮ್ಮೆ ವಿಚಾರ. ಹುಣಸೂರಾಗಿ ಅರಸನವರು ಸುಮಾರು ಸಾಗುವಳಿಯನ್ನ ಇಡೀ ನಮ್ಮ ತಾಲೂಕಿಗೆ ಸಾಗುವಳಿ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸಾಗುವಳಿ, ಬಡವರಿಗೆ ಸಾಗುವಳಿ ಅಂತ ಕೊಟ್ಟಂತ ನಮ್ಮ ಮಂಜಣ್ಣ ನಿಜವಾಗ್ಲೂ ಹೆಮ್ಮೆ ವಿಚಾರ. ಹುಣಸೂರಿಗೆ ಹೆಮ್ಮೆ. ಇನ್ನೊಂದು ದೌರ್ಭಾಗ್ಯ ಅಂತಂದ್ರೆ ಈ ದಿನ ನಮ್ಮ ಅಣ್ಣ ಸಚಿವರಾಗಿತ್ತು. ಅದಾಗುತ್ತೆ, ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಸೊ ಅಧ್ಯಕ್ಷ ಭಾಷಣ ಇನ್ನೂ ಸಾಧನೆಗಳು ಹೇಳೋದು ತುಂಬ ಇದೆ.
ಅದು ಹೇಳ್ಬೋದಿತ್ತು. ಮಂಜಣ್ಣ ಅವರು ವೇದಿಕೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕ್ರಮಕ್ಕೆ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಕೆ ದೀಪಕ್ ಸರ್ ಅವರು ಕೂಡ ಈ ವೇದಿಕೆ ಬರಬೇಕಂತ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂತಹ HR ಕೃಷ್ಣಕುಮಾರ್ ಸರ್ ಅವರು ಕೂಡ ವೇದಿಕೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಬೆಳಕೆರೆ ಬಸವರಾಜಣ್ಣ ಅವರು ಮಾಜಿ ಅಧ್ಯಕ್ಷರು ಬೆಳಕೆರೆ ಕಾಂಗ್ರೆಸ್ ಸಮಿತಿ ಇವರು ಕೂಡ ವೇದಿಕೆ ಬರಬೇಕಂತ ಕೇಳ್ತಾರೆ. ಕಾರ್ಯಕ್ರಮಕ್ಕೆ ಕೋಮಸ್ ಅಭಿವೃದ್ಧಿ ಸಮಿತಿ ತಾಲೂಕು ಅಧ್ಯಕ್ಷರಾದಂತಹ DK ಕುನಿ ಅವರು ಕೂಡ ವೇದಿಕೆ ಬರಬೇಕಂತ ಕೇಳಲು ಹುಣಸೂರು ರಾಜು ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶ್ಯಾಮಣ್ಣ ಅವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರು ಹುಣಸೂರು ಅಣ್ಣಯ್ಯ ನಾಯಕರು ಕೂಡ ವೇದಿಕೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸದಸ್ಯರು ಹುಣಸೂರು ಸೌರಭ ಸಿದ್ದರಾಜ್ ಅವರು ಕೂಡ ವೇದಿಕೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರು ಹುಣಸೂರು ಲಕ್ಷ್ಮಣ್ ಕೆ ಅವರು ಕೂಡ ವೇದಿಕೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಸದಸ್ಯರಾದಂತಹ ಅಸ್ಗರ್ ಪಾಷಾ ಕೂಡ ವೇದಿಕೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಮಿತಿ ಅಧ್ಯಕ್ಷರಾದ ಹುಣಸೂರು ತಾಲೂಕು ಅಧ್ಯಕ್ಷರಾದ ರಾಘು ಕಲ್ಮುಂಗಿ ಅವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅರ್ಧ ಗಂಟೆಗಳ ಕಾಲ ವಾಗ್ಮಿಯಾಗಿ ದೇವರಾಜ ಅವರ ಬಗ್ಗೆ ಅದ್ಭುತವಾಗಿ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರ ಅನುಭವವನ್ನು ತುಂಬ ಅಚ್ಚುಕಟ್ಟಾಗಿ ಹಂಚಿಕೊಂಡು ಅವರ ಮೊದಲ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ಕೇವಲ 3 ನಿಮಿಷ ಮಾತ್ರ ಮಾತಾಡ್ತೀನಿ. ಯಾಕೆಂದರೆ ಊರಿಗೆ ಉಪಕಾರಿ ಮನೆ ಮಾರಿ ದೇವರಾಜ ಅವರು 2015 ನೋಡ್ತಾರೆ. 1982 ಅವರು ನಿಧಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನಗೆ 3 ವರ್ಷ ಹುಟ್ಟಾಗ ಸತ್ತಾಗ ಅವ್ರು ಹುಟ್ಟಾಗ ನಾವು ಹುಟ್ಟೇ ಇಲ್ಲ. ಆದರೂ ಕೂಡ ಅವರ ನೆನಪು 63 ವರ್ಷ ಆದರೂ ಕೂಡ ಅವ್ರು ಹುಟ್ಟು 100 ವರ್ಷಗಳಾದರೂ ಕೂಡ ಅವ್ರ ನೆನಪು ಚಿರವಾಗಿದೆ. ಕಾರಣ ಇಷ್ಟೇ, ಅವರು ಹುಟ್ಟಿದ ಸಂದರ್ಭದಲ್ಲಿ ಈ ತಾಲೂಕಿಗಾಗಿ, ಈ ಜಿಲ್ಲೆಗಾಗಿ, ಈ ರಾಜ್ಯಕ್ಕಾಗಿ ಅವರ ತನುಮನವನ್ನು ಅವರ ರಾಜಕೀಯ ಚದುರಂಗದಲ್ಲಿ ಎಲ್ಲರೊಂದಿಗೆ ಜೊತೆಗೂಡಿ ಒಬ್ಬ ರೈತನಾಗಿ ಅವರು ಬರೀ ಡಿಗ್ರಿ ಪಡೆದಂಥ ರೈತ ಕೂಡ ಒಂದಷ್ಟು ಜನ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಕಲ್ಲಳ್ಳಿ ಅಕ್ಕಪಕ್ಕ ನಾಗಮಂಗಲ ಈ ಥರ ಅಲ್ಲಿಯ ಕೆಲವೆಲ್ಲ ಸ್ನೇಹಿತರೊಂದಿಗೆ ರಾಜಕೀಯ ಚರ್ಚೆಯನ್ನು ಮಾಡುವಾಗ ಅವರು ಕೂಡ ರಾಜಕೀಯ ಮಾಡಬೇಕು ಅಂತ ಒಂದು ಅನುವು ಬರುತ್ತೆ. ಆ ನಿಟ್ಟಿನಲ್ಲಿ ರಾಜಕೀಯ ಒಂದು ಮಾಣಿಕ್ಯವಾಗಿ ನಮ್ಮ ರಾಜ್ಯಕ್ಕೆ ಬರ್ತಾರೆ. ದೇವರಾಜರು ಅವರು ಮಾಡಿರುವ ಕೆಲಸ ಯಾವತ್ತೂ ನಮಗೆ ಸ್ಥಿರವಾಗಿರುತ್ತೆ ಮತ್ತೆ ಸರ್ವಕಾಲಿಕೂ ಸತ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ದೇವರಾಜರು ಅಂತೆ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರೆ ಈ ರಾಜ್ಯ, ಈ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ರೋಟರಿ ಆ ಒಂದು ರಾಜಕೀಯ ಅವರ ನೆನಪಿಗೆ 100 ವರ್ಷಕ್ಕೆ ಅವರನ್ನು ಸ್ಮರಿಸುತ್ತಾ ಹುಣಸೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಆ ರೋಟರಿ ಕ್ಲಬ್ ಬಗ್ಗೆ ಕೂಡ ಒಂದೆರಡು ಮಾತಾಡಬೇಕಾಗಿರೋದ್ರಿಂದ ಒಂದೆರಡು ಮಾತಾಡ್ತೀನಿ. ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ಯಾವತ್ತೂ ಈಗ ಅನ್ನೋದಿಲ್ಲ. ಹೀಗೆ ಯಾರು ಬಡವರಿರ್ತಾರೋ ಅಥವಾ ವಿದ್ಯಾ ಕಲಿಕೆಗೆ ಯಾರು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ವಿದ್ಯಾದ ಕಲಿಕೆ ಇರ್ತದೋ ಅಥವಾ ಸರ್ಕಾರಿ ಸಂಸ್ಥೆ ಅಂಗನವಾಡಿ ಅಂತಹ ಒಂದು ಗ್ರಾಮೀಣ ಕಲಿಕಾ ಕೇಂದ್ರಗಳಿಗೆ ಆ ಕಾಲದಿಂದಲೂ ರೋಟರಿ ಸಂಸ್ಥೆ ಒಂದು ಸೇತುವೆಯಾಗಿ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆ ಪೋಲಿಯೋ ಒಬ್ಬ ಮಹಾ ಪಿಡುಗನ್ನು ಓಡಿಸಿದಂತ ಒಂದು ಸೇವಾ ಸಂಸ್ಥೆ ಏನಾಗಿದೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ. ಆ ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಒಂದು ದೇವರಾಜ 100ನೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಜಯ ಮಾದೇವ ಕೇಳ್ಕೊಂಡಾಗ ಬಹಳ ಸಂತೋಷದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಕೇಳ್ತಾ ನಮಗೆ ತುಂಬಾ ಸಂತೋಷ ಆಗ್ತಾ ಈ ಸಾರ್ಥಕತೆಯನ್ನು ಪಡ್ಕೊಂಡಿರೋದಕ್ಕೆ ನಾವೆಲ್ಲರಿಗೂ ಮತ್ತೊಮ್ಮೆ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶಾಸಕರು ಹಾಗೂ ಸರ್ವಧರ್ಮಗಳ ಸ್ನೇಹಜೀವಿ ಅಂತಾನೆ ಮನೆ ಮಾತಾಗಿರುವಂತಹ ನಮ್ಮ SP ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಗಣ್ಯರ ಪರವಾಗಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಕೆ ದೀಪಕ್ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಒಕ್ಕೂಟದ ಅಧ್ಯಕ್ಷರು, ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾದಂತಹ HR ಕೃಷ್ಣಕುಮಾರ್ ಸರ್ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅಧ್ಯಕ್ಷರಾದಂತಹ DK ಕುನಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ
ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ತುಂಬುವುದೇ ಸ್ವಾಗತ ಕೋರ್ತಾ ಹುಣಸೂರು ರಾಜು ಶಿವರಾಜೇಗೌಡರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಒಕ್ಕೂಟದ ಪರವಾಗಿ ಶಾಮಣ್ಣ ದಮ್ಮಾಪುರ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬುವುದೇ ಸ್ವಾಗತ ಕೊಡ್ತಾ ಇದ್ದೀನಿ. ಬಗರಕುಂ ಸಮಿತಿ ಸದಸ್ಯರಾದಂತಹ ಅಗರ್ನಳ್ಳಿ ಕುಮಾರಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರೂ ಪರವಾಗಿ ವೇದಿಕೆ ಪರವಾಗಿ ಕಲ್ಕುಂಟೆ ರಾಘವ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರೂ ಪರವಾಗಿ ವೇದಿಕೆ ಪರವಾಗಿ ಸರ್ವಧರ್ಮಗಳ ಅಧ್ಯಕ್ಷರುಗಳು, ನಾಯಕರುಗಳು ಹಾಗೂ ಮಹಿಳಾ ಮುಖಂಡರುಗಳಿಗೆ ತುಂಬಾ ಸ್ವಾಗತ ಕೋರ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಕೂಡ ತಮ್ಮೆಲ್ಲರೂ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಎಲ್ಲಿ ಅಸಹಾಯಕರಿಗೆ ತೊಂದರೆ ಆಗಿದೆಯೋ, ಎಲ್ಲಿ ಬಡವರು ತೊಂದರೆಗೊಳಗಾಗುವ ಅಲ್ಲಿ ಅವರು ಹಾಜರಿರ್ತಾರೆ ಅನ್ನೋದು ಇವತ್ತು ನಾವೆಲ್ಲರೂ ಕಂಡುಕೊಂಡಿರುವಂತಹ ಸತ್ಯ. ಹೀಗಾಗಿ ಅವರು ಅರಸುವವರ ದಿಸೆಯಲ್ಲಿ ಸಾಗ್ತಾ ಇದ್ದಾರೆ. ಅವರು ನಿಜವಾಗಿಯೂ ಕೂಡ ಹುಣಸೂರಿನ ಅರಸು ಎನ್ನುವ ಒಂದು ವಿಶೇಷವನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಪ್ಪಿಗೆ ಮೇಲೆ ಈ ವಿಶೇಷವನ್ನು ಅವರ ಹೆಸರಿಗೆ ಜೋಡಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಎಚ್ ಪಿ ಮಂಜುನಾಥ್ ರವರಿಗೆ ಕಾರ್ಯಕ್ರಮದ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ದಯಮಾಡಿ